ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ವಿಡಿಯೋ ಸ್ಟಾರ್ಟಿಂಗಲ್ಲಿ ಎರಡು ಮಾತು ಹೇಳ್ಬಿಡ್ತೀನಿ, ಬೇಜಾರ ಮಾಡ್ಕೋಬೇಡ್ರಿ. ತುಂಬ ಜನ ಕಮೆಂಟ್ ಹಾಕ್ತಾ ಇದ್ರಿ, ದಿನಕ್ಕೆ 2 ವಿಡಿಯೋ ಹಾಕ್ರಿ ಅಂತ ಹೇಳಿ. ಒಬ್ರು 3 ವಿಡಿಯೋ ಹಾಕ್ರಿ ಅಂತ ಹೇಳ್ತಿದ್ರು. ಆಯಿತು, ನಾನು ದಿನಕ್ಕೆ 2 ವಿಡಿಯೋ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನಗೆ ಇವತ್ತು 2 ವಿಡಿಯೋ ಮಾಡಿ ಹಾಕೋಕ್ಕೆ ಆಗಲಿಲ್ಲ. ಹಾಗಾಗಿ ನಾನು 2 ಎಪಿಸೋಡನ್ನು ಸೇರಿಸಿ ಒಂದೇ ಎಪಿಸೋಡನ್ನು ಮಾಡಿದ್ದೀನಿ ಇವತ್ತು. ನಾಳೆಯಿಂದ ಬೆಳಗ್ಗೆ 11 ಗಂಟೆಗೆ ಒಂದು ಎಪಿಸೋಡು, ಸಂಜೆನಾಗ 6 ಗಂಟೆಗೆ ಒಂದು ಎಪಿಸೋಡನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಚಾಲುವಾಕತಿ ನೋಡ್ಕೊಂಡು ಬರ್ರಿ. ಯಾಕಂದ್ರೆ ನನಗೆ ಕರೆಯಕ್ಕೆ ಹೆದರಿಕೆ ಬರಂತೈತಿವ ನಾವು ಅಲ್ಲಿವ. ಅಯ್ಯಯ್ಯ, ನಾವು ಅದೇವಿಲ್ಲ, ಯಾಕೆ ಅನಿಸ್ತಿ? ಅವನೇ ನಿನ್ನ ನಂತರಿಕಿಲೆ ಸಾಯ್ಸೇ ಬಿಡ್ತಾನೆ, ಏನು ಹೊಡಿತಾನೆ? ಏನಿಲ್ಲಲ್ಲ, ನಾವು ಇರ್ಬೇಕಾದ್ರೆ ನೀನು ಮುಟ್ಟಕರ ಹಾಕತ್ತೆ ನಮ್ಗೆ. ಕರಿ ನೀವು ಹೊರಗೆ ಅವನ್ನ ಏನು ಮಾತಾಡ್ತಾನೆ ನೋಡೋನು. ಏನು ನಾವು ಒಳಗೆ ಹೋಗೋನು? ನಾವು ಒಳಗೆ ಹೋಗೋದ ಬೇಡ, ಮತ್ತೆ ನಿಮ್ಮ ಮರ್ಯಾದಿಲ್ಲಂಗೆ ಮಾತಾಡಿರಿ. ಏನು ಚಂದ ಯಾಕ ಕರೀಲ? ಸರಿ ರೀ, ನಿಮ್ಮ ಮನೆಯವ್ರ ಹೆಸರು ಏನು ಹೇಳ್ರಿ, ನಾನಾ ಕರಿತೀನಿ. ಬೇಡ, ನಾನ ಕರಿತೀನಿ. ಯಾರು ಇವರು ಇಷ್ಟು ಜನ ಬಂದ ಮನೆ ಮುಂದೆ ನಿಂತಾರೆ? ನೋಡ್ಕೊಂಡು ನಿನ್ ತಾಳಿ ಅಕ್ಕ ಹಾಕಿ. ಕರಿಯ ತಂಗಿ, ಈಗ ನೀ ಕರಿತೇನ? ಕರೀಲೆ ತಡಿ, ನಾನ ಬರ್ತೀನಿ. ಓ ಅಣ್ಣಾರೇ, ಯಾರಾದ್ರಿ ಒಳಗೆ ಬರ್ರಿ ಅಂದಿಟ್ಟೆ? ಅಕ್ಕ ಸುಮ್ನಿರ. ಯಾರು ಬೇಕಾಗಿತ್ರಿ ನಿಮ್ಗೆ? ಅಣ್ಣ, ನಾನ್ ಸರಳ. ಅಯ್ಯೋ ಸರಳ, ನೀ ನನಬೇ ಚಲ ಅಂತೇಳಿ ನೀ ಬಂದಿದ್ದು. ನಿನ್ನ ಹುಡ್ಕಾಕತ್ತಾತಿದ್ವಿ ನೋಡುವ. ಅಲ್ಲ, ಇಲ್ಲಿ ಯಾಕೆ ನಿಂತೀರಿ? ಬರ್ರಿ ಒಳಗ. ಅಣ್ಣ, ಈ ಹೆಣ್ಮಗಳು ಏನೈತಿ ನೋಡ್ರಿ, ಆಕೆ ಗಂಡನ ಹೊರಗೆ ಕರಿವ ಅಂತ ಆಗಲಿಂದ ಹೇಳಾಕತ್ತೀವಿ. ಎಲ್ಲೆಲ್ಲಿ ಕರಿವಾಳಗಳ ಅಂಜಿ. ನೀವ್ ಯಾರಂತ ಗೊತ್ತಾಗ್ಲಿಲ್ಲ. ಅದರಿ ಸರಳ ಅವತ್ತು ಇನ್ನ ಮನಿಂದ ಹೊರಗೆ ಹಾಕಿದಾಗ ನಮ್ಮೂರಾಗ ಬಂದು ಉಳ್ಕೊಂಡಿದ್ರಿ ಇಷ್ಟು ದಿನ. ಅದಕ್ಕೆ ನಮಗೂ ಗೊತ್ತಾತ್ರಿ. ಆಮೇಲೆ ಸುದ್ದಿ ಲಕ್ಷ್ಮಣ್ಣನವರು ಈ ಊರಿಗೇನ ಭೀಕ್ತನಾಗೈತೆ ಅಂತ, ಅವರಿಂದ ಇವರು ಕೂನ್ ಹತ್ತಿದ್ರು. ಆಮೇಲೆ ಹಿಂಗಂತ ಹೇಳಿದ್ರು, ಹಂಗಾರೆ ನಡಿವಾ ನಿಮ್ಮ ಮನೆ ಸೇರಿಸಿ ಬರ್ತೀವಿ ಅಂತ ಹೇಳಿ ಕರ್ಕೊಂಬಂದಿವಿ ನೋಡ್ರಿ. ಅಲ್ಲ, ಅವ್ರ ಮನ್ಯಾಗ ಅವ್ರ ಅತ್ತಿ ಅವ್ರ ಗಂಡ ಅದಾನಂತ, ಅವ್ರನ್ನಾರ ಕರೀರಿ ಅಣ್ಣಾರ ಒಂದಿಟ್ಟು. ನಿಮ್ಮ ಪುಣ್ಯ ಹತ್ಲಿರಿ, ಕರ್ಕೊಂಬಂದು ಭಾಳ ಚಲೋ ಕೆಲಸ ಮಾಡಿದ್ರು ನೋಡ್ರಿ ಅಣ್ಣ. ಪಾಪ ಆಕಿ ಗಂಡ ಕುಡ್ದು ಹೊಲ್ದಾಗ ಮುಕ್ಕೊಳ್ಳಾಕತ್ತಾನ್ರಿ. ಹಿಂಗ ಜಗಳ ಮಾಡ್ಕೊಂಡು ಕಳ್ಸೋದೇನ ಕಳಿಸ್ಬಿಟ್ಟಾನ. ಅವನ ಮನಸ್ಸಿಗೆ ಸರಿ ಅನ್ಸಿಲ್ ನೋಡ್ರಿ ಅದು. ಬರ್ರಿ ಒಳಗೆ ಬರ್ರಿ, ಮಾತಾಡೋನು. ಆಮೇಲೆ ನಾ ಕರ್ಕೊಂಬರ್ತೇನೆ ಅವನು. ಅಯ್ಯೋ ಬೇಡ ಅಣ್ಣ, ಮರೇ ಬೇಡ. ನಿಮ್ಮ ಮನೆ ಒಳಗೆ ಬಂದಾರ ಅನ್ನೋದು ಗೊತ್ತಾವ್ರಿ, ಅದಕ್ಕೂ ಹುಯಿ ಅಂತಾನೆ. ಬೇಡ ಬೇಡ. ಹಂಗಂಗ ಅಂತಾನವ? ಹಂಗೇನು ಅನ್ನೋದಿಲ್ಲ ಹೇಳವ. ಅವಂಗೆ ನಮ್ಮ ಮ್ಯಾಗ ಸಿಟ್ಟಿಲ್ಲ. ಬಾ ಒಳಗೆ ಬರ್ರಿ, ಅಕ್ಕರ ಬರ್ರಿ. ಬ್ಯಾಡ್ರಿ ಅಣ್ಣ. ಏನು ಮಾತಂಗಿ ಸರಳ? ಹಾ ರೀ ಅಣ್ಣ. ನಮ್ಮ ಮಾದೇವಿ ಬಂದು ಹೇಳಿದ್ಲು, ನೀ ಬಂದಿ ಅಂತ ಊರಿಗೆ ಅಂತಂದು. ಬಂದು ಚಲೋ ಮಾಡಿದಿ. ಏನ್ಲೇ ಸೂರ್ಯ, ಏನು ನೋಡ್ಕೊಂಡು ನಿಂತಿ? ಹಂಗಾರೆ ರವ್ಯಾನ್ ಕರ್ಕೊಂಡು ಬಾ. ಅಣ್ಣ, ಇವ್ರು ಒಳಗೆ ಬರವಲ್ರಾಗ್ಯಾರ, ಬರ್ರಿ ಅಂದ್ರು. ಯಾಕವಾ, ನಡೀರಿ ಒಳಗೆ. ಬ್ಯಾಡ್ರಿ ಅಣ್ಣ, ನನ್ನ ಗಂಡ ಮತ್ತೆ ಇವ್ರ ಮನೆ ಒಳಗೆ ಹೋದ್ರೆ ಅದಕ್ಕೊಂದು ಹುಯಿ ಅಂತ ನಿಂದ್ರಬಾರ್ದು. ಅವರು ಇವ್ರ ಮನೆ ಒಳಗೆ ಬರ್ತಾರಿಲ್ಲ, ಯಾರಿಗೆ ಗೊತ್ತು? ಹಂಗಂಗಕತಿವ? ರವೆ ಒಳಗಿರ್ಬೇಕು ನೋಡ್ಲಿ. ಕರೀಲಿ ಸೂರ್ಯ. ರವ್ಯಾ, ನಿಲ್ಲಸಣ್ಣವ, ನಿಲ್ಲಸಣ್ಣವ. ರವ್ಯಾ, ಏನು ಬಾಯಿಲಿ ಶಂಕರಪ್ಪನ ಕರೆಯತ್ತಾನ ನೋಡು. ಏನೇನ ನೋಡ್ಪಾ, ನಿನ್ ಹೆಂಡತಿ ಬಂದಾಳು. ಸರಳ, ಆರಾಮದಿಯಾ? ಯವ್ವ, ಒಳಗ್ ನಡಿ. ಅಲ್ಲ ತಮ್ಮ, ಒಳಗ ನಡಿ ಅಂದೆ. ಒಳಗ್ ನಡಿತೀಯನ ಹಂಗ? ಆಕಿ ಬಂದ್ರೆ ನಾ ಏನ್ ಮಾಡ್ಬೇಕೇನ ಈಗ? ಅಲ್ಲೋ, ಏನ್ ಸಮಸ್ಯೆ ಐತೆ? ಕುತ್ಕೊಂಡು ಬಗೆಹರಿಸ್ಕೋರು. ಬಗೆಹರ್ಸಕ್ಕೆ ಏನೈತಿ? ಎಲ್ಲ ಬಗೆಹರಿಸಿ ಕಳ್ಸಿರೋದಕ್ಕಿನ್ನ ಹಂಗೆ ಮಾಡ್ಬೇಡ್ಬೋ. ನಡಿ, ನಮ್ಮ ಮನ್ಯಾಗ ಕುತ್ಕೊಂಡು ಮಾತಾಡೋಣ. ನಡಿ. ನಾ ಎಲ್ಲಿಗೂ ಬರೋದಿಲ್ಲ ಅಣ್ಣ, ನಾ ಎಲ್ಲಿಗೂ ಬರೋದಿಲ್ಲ. ನಂಗೆ ಆಕೆ ಬೇಡ ಅಷ್ಟ. ನಮ್ಮ ದೊಡ್ಡವ್ರು ಹೇಳೋ ಮಾತು ಕೇಳ. ನೀ ಸುಮ್ಮ ಒಳಗೆ ನಡಿತೀಯ ಹ್ಯಾಂಗ ಬೇಗ? ಇಲ್ಲಿ ರವೆ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ನಡಿಲಿ, ಕುತ್ಕೊಂಡು ಮಾತಾಡೋಣ. ಏನೈತಿ ನಿನಗೆ ಇಷ್ಟ ಇಲ್ಲ ಹೋದಿಲ್ಲ, 4 ಮಂದಿ ಪಂಚಾಯತ್ಯಾಗ ಹೇಳ್ಬಿಡು. ನಡಿ, ಇಲ್ಲಿ ಹೇಳ್ಬೇಡ ನೀ. ಆತು, ನೀವು ಎಲ್ಲಿ ಕರ್ಸಿದ್ರು ನಾ ಇದ ಮಾತಾ ಹೇಳೋದು. ಯಾರು ಕರ್ಕೊಂಬರ್ತೀರ ಕರ್ಕೊಂಬ ಹೋಗ್ರಿ. ಆತಪ್ಪ, ನಮ್ಮ ಮನೆ ಹತ್ರ ಬಂದುಬಿಡು. ಈಗ ಕರ್ಕೊಂಬರ್ಲಿ ಸೂರ್ಯ ಅವನ್ನ. ನಿಲ್ಲವಕ್ಕ ನೀನು ಬಾರ್ವ. ಅಕ್ಕಾರ, ತಮ್ಮಾರ, ನಮ್ಮ ಮನೆ ಕಡೆ ಹೋಗೋಣ ಬರ್ರಿ. ನೀವು ಬಂದಾಗಿಂದ ರೋಡ್ನಾಗ ನಿಂತು ಮಾತಾಡತ್ತೀರಿ. ತಂಗಿ ಸರಳ, ಬಾರ ಹೋಗೋಣ ಬರ್ರಿ ನಮ್ಮ ಮನೆ ಕಡೆ. ರವ್ಯಾ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ಲಿ. ಒಂದು ಸರಿಯಾಗಿ ಜೀವನ ಹಾಳಾತಂದ್ರೆ ಮತ್ತೆ ಸುದ್ದು ಮಾಡ್ಕೊಳ್ಳೋದು ಕಠಿಣ ಐತಿ. ನಾ ಹೇಳೋ ಮಾತು ಕೇಳಿ, ಆಗೋದಾಗೈತಿ. ಕ್ಷಮಿಸೋನ ದೊಡ್ಡವನ ಅಕ್ಕನ್ಲಿ. ನಡಿ ಹೋಗೋನು. ಯಾರೇ ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ತುಂಬ ನೋಡ ಹೆಂಗ್ ಮಾಡ್ತಾನ. ಆ ಮಕ್ಕಳಿಗೆ ಇನ್ನೊಂದು ಮಲ್ತಾಯಿ ತರೋದೈತೆ. ಈಕೇನಾರ ಹಂಗೆ ಹೋದ್ಲಂದ್ರೆ ಹೆಂಗೆ ವಿಚಾರ ಮಾಡ್ತಾನ, ಹೆಂಗೆ ಮಾತಾಡ್ತಾನ ನೋಡಿ. ನನಗತ್ತು ನಾಲ್ಕನೇ ಕಿಮ್ಮತ್ ಕೊಡುದಿಲ್ಲ ತಮ್ಮ. ನಾ ಯಾಕೆ ನನ್ನ ಮಕ್ಕಳಿಗೆ ಮಲ್ತಾಯಿ ತರ್ತೀನಿ? ನಾ ಇನ್ನೊಂದು ಲಗ್ನ ಮಾಡ್ಕೋತೇನೆ ಅಂತ ನಿನಗೆ ಯಾವಾಗ ಹೇಳಿನ? ಸಾಕು, ಒಂದು ಅನುಭವಿಸಿದ ಸಾಕಾಗಿತ್ತು ನನಗೆ. ಇನ್ನೊಂದು ಮಾಡ್ಕೊಳಕ್ಕೆ ತಯಾರಿಲ್ಲ. ಸುಮ್ಮನೆ ನಡಿ ನೀ ಒಳಗೆ. ಆತಪ್ಪ, ನಿಂದು ಏನು ಮಾತಾಡೋದೈತೆ ಅಲ್ಲಿ ನಡಿ. 4 ಮಂದಿಯಾಗ ಏನೈತೆ ಅನ್ನೋದು ಹೇಳಿ ನಡಿ. ಯಾಕಂದ್ರೆ ಆಕಿನ್ನ 4 ಮಂದಿಯಾಗ ಲಗ್ನ ಮಾಡ್ಕೊಂಡು ಬಂದೀನಿ. 4 ಮಂದಿಯಾಗ ಏನು ನಿಂದು ವಿಚಾರ ಐತೆ ತಿಳಿಸು. ಈ ಕಟ್ಟ ಆಕಿನ ನಿನ್ನ ಜೊತೆಗೆ ಇಡ್ಬೇಕು, ಏನೋ ಬೇರೆ ಇಡ್ಬೇಕು ಅನ್ನೋದು ಈ ಕಟ್ ತೀರ್ಮಾನ ಮಾಡೋನು. ನಡಿ, ನಿನಗೆ ಇಚ್ಛೆ ಬಂದಾಗ ಹೇಳ್ತೀನಿ ಕರ್ಕೊಂಬರೋದು, ಇಚ್ಛೆ ಬಂದಾಗ ಹೊರಗೆ ಹಾಕೋದು, ಇದನ್ನ ಮನುಷ್ಯತ್ವ ಅನ್ನೋದಿಲ್ಲಪ್ಪ. ನಡಿ. ಏನೋ ನಮ್ಮ ಮನ್ಯಾಗ ಹೆಣ್ಮಕ್ಳ ಕಡೆಯಿಂದ ತಪ್ಪಾಗೈತಿ ಇಲ್ಲ ಅಂತ ಹೇಳೋದಿಲ್ಲ ನಾನು. ನಾನು ನನ್ನ ಹೇಳ್ತಿ ಅಂತ ಕೆಲಸ ಮಾಡಿದ್ರೆ ಆಕಿನ ಕ್ಷಮಾ ಮಾಡಿ ಮನ್ಯಾಗ ಇಟ್ಕೊಂಡೇನಿ. ಚಲೋ ಹೇಳ್ತೀನಿ, ಯಾಕೋ ಹಂಗೆ ಮಾಡತ್ತಿ?
ನೋಡಪ್ಪ ನೀ ಒಟ್ಟು ಹೇಳಾರ ಹೇಳ ನಿಮ್ಮ ಹೆಂಗ್ ಕಿಟ್ಕಿಟಿ ಅದಾಳ ನೀನ್ ಏನ್ ಟೆಸ್ಟ್ ಕಿಟ್ಕಿಟಿ ಅದ ನೀ ಬಾಳಾಕತ್ತವ ಮನುಷ್ಯವಲ್ಲ ಇವನ್ ಏನಾಗಿದ್ದಿತ್ ನೋಡ್ ಕಮ್ಮನ್ ಹೆಂಡತಿ ಕುಟ ಬಾಳಾಕ ಎಷ್ಟು ಚಲೋ ಹೇಳ್ತದಾಳ ಅನ್ನೋದು ಗೊತ್ತೈತಿ ನೋಡೇನಲ್ಲ ಕಿವಿಯಾರ ಕೇಳಿಸೈತಲ್ಲ. ತಮ್ಮ ಏನಾರ ಆಗ್ಲಿ ದೊಡ್ಡ ಮನಸ್ಸು ಮಾಡ ನಡೆಯೋ ಮನುಷ್ಯ ಎಡವಾದ ಹೋಗಲ್ಲ ತಮ್ಮ. ಯಾಗ ನಿಲ್ಲಿಸಿಗವ ಇಲ್ಲೇ ಬರೀ ವಾದನ ಹಾಕಿತಿ. ರವೆ ನಡಿ ಪಾಲಶಂಕರಪ್ಪಣ್ಣರ ಮನೆ ಕಡೆ ಹೋಗೋಣ, ಕರ್ಕೊಂಡು ನಡಿ. ಹೌದಾ ತಮ್ಮ ನಿನಗೆ ಬೇಡ ಅಂತಂದ್ರೆ ಅಲ್ಲೇ ಬಂದಕ್ಕಿನ ಬೇಡ ಅಂತ ಹೇಳ್ವಾ. ನಡಿ ಹೋಗೋಣ ನಡಿ ಅವ್ರ ಮನೆಗೆ. ಆತು ಎಲ್ಲಿಗೆ ಬೇಕಾದ್ರೂ ಬಂದು ಇದನ್ನ ಹೇಳ್ತೀನಿ ನಡೀರಿ. ಬರ್ರಿ ಇಲ್ಲಿಂದ ಯಾಡ ಹೆಚ್ಚಿ ನಮ್ಮ ಮನೆ ಬರ್ರಿ. ಮದಿ ಮದಿ ವಾರಿ ಬಂದೆ. ಏನ್ರಿ ಆ ಸರಳನ ಜೋಡಿ ಬಂದವರೆಲ್ಲ ಇಲ್ಲೇ ಬರತ್ತಾರ, ಅದಕ್ಕೆ ಕರೆದೆ. ಅಯ್ಯ ಕರೀರಿ ಅವ್ರನ್ನ ಕಲ್ಲಿ ನಿಲ್ಲಿಸಿ ಬಂದಿರಿ. ನಿಲ್ಲಿಸಿ ಬಂದಿಲ್ಲ ಹಿಂದೆ ನಿಧಾನಕ್ಕೆ ಬರಾಕತ್ತರ, ನಾ ಮುಂದೆ ಬಂದೆ ನಿನಗೆ ಹೇಳೋಣ ಅಂತೇಳಿ ಬಂದ್ರಿ ಈಗ ಅವರು. ಬರ್ರಿ ಒಳಗೆ ಬರ್ರಿ. ಸರಳಿ ಆರಾಮದೆಯಾ? ಹ್ಞೂ ನಮ್ಮದಕ್ಕ ಆರಾಮದೇನಿ. ನೀವು? ನಾವು ಆರಾಮದೇ. ಹತ್ಕೋಬೇಡ ಅಂದ್ರು ಹೋರಿ ಅಗಣಿ. ನಮ್ಮದಕ್ಕ ಸಿಟ್ನಾಗ ಏನು ಮಾಡ್ಬೇಕು ಅನ್ನೋದ ಗೊತ್ತಾಗ್ಲಿಲ್ಲ ನನಗೆ. ಅವ್ನೇ ನಿಂದ್ರಶ ಮಾತಾಡ್ತೀಯನ? ಬರ್ರಿ ಕುಂದ್ರ ಬರ್ರಿ. ಬಾ ಸರಿ ಆಕರ ಕುಂದಿರಿ ಅಣ್ಣಾರ ಕುಂದಿರಿ ಇಕ್ಕ ಕುಂದಿರಿ. ಮಾದಿ ಕುಡಿಯಾಕೊಂಡಿಟ್ಟು ಏನಾರು ತಂದು ಕೊಡೆ. ತಂದೆ ತಂದೆ ಕುಂದ್ರಬೇಕಂಗಿ ನೀನು. ನಿಮ್ಮ ಕಡೆಗೆ ಮಳೆ ಹ್ಯಾಂಗ್ರಿ? ಏನ ಹಂಗ ಐತ್ರಿ ಇದ್ದಿದ್ರಾಗ. ನಿಮ್ದು ಯಾವ ಪಕ್ಷ ರೀ? ಏನ್ರಿ ಪಾಟೀಲ್ರಿ ಎಲ್ಲಿ ಕೂದ್ರು ಬರೀ ಪಕ್ಷದ ಮಾತಾಡ್ತಿರಲ್ಲ, ಇಲ್ಲ ಅದೇನು ಇಂಪಾರ್ಟೆಂಟ್ ಐತಿನ ಸುಮ್ ಕುಂಡ್ರಿ. ಇರ್ಲಿ ಹೇಳ್ರಿ. ಮತ್ತು ರಾಜಕಾರಣಿ ಮಂದಿ ಅಂದಿರ ಅವ್ರು ಹೆಚ್ಚು ಎಲ್ಲಿ ಹೋದ್ರು ಅದ್ರ ಬಗ್ಗೆನ ಹೆಚ್ಚು ವಿಚಾರ ಮಾಡ್ತಾರೆ. ಇಲ್ಲೇನು ಯಾವುದು ಅಂತ ಅಷ್ಟೇ ಇಲ್ರಿ, ಹಂಗೂ ಅದಾರಿ ಹಿಂಗೂ ಅದಾರಿ. ಅರ್ಧ ಮಂದಿ ಯಾವುದು ಅರ್ಧ ಮಂದಿ ಅಂತ ಐತ್ರಿ. ಹೆಚ್ಚು ಹೂವು ಐತ್ರಿ ಇಲ್ಲಿ. ಹೌದ್ರಿ. ಈಗ 5 ವರ್ಷದ ಹಿಂದೆ ಇಲ್ಲಿ ಒಂದು ಸರಿಗೆ ನಾನು ಒಂದು ಸಮಾವೇಶಕ್ಕೆ ಬಂದಿದ್ದೆ ರೀ. ಹೌದ್ರಿ. ನನಗೆ ಲಕ್ಷ್ಯ ಇಲ್ರಿ. ಸುಮ್ಮನಿರು ಪಾಟೀಲಣ್ಣ, ಇದು ಎಲ್ಲ ಏನು ಹರ್ಕತಿ ಹೇಳ್ಕೊಂಡು ಕೂತಿ ಈಗ. ಬಾರ್ವಾ ನಿಲ್ಲವಕ್ಕ, ಬಾರ್ವಾ ರವೆ, ಸೂರ್ಯ ಬಾರ್ಪ ಕುಂದ್ರ ಬಾ. ನಾ ಇಲ್ಲಿ ಕುಂದ್ರಾಕ್ ಬಂದಿಲ್ಲ. ಏನೈತೋ ದೌಡ್ ಬಗ್ಗೆ ಹರಿಸಿ ಏನೈತೋ ದೌಡ್ ಮಾತಾಡಿ ಕಳಿಸ್ರಿ, ನಾನು ಇಲ್ಲಂಗಿಲ್ಲ ಇಲ್ಲಿ. ಅಲ್ಲೂ ಯಾಕಟ್ಟ ಅವಸರ ಮಾಡ್ತಿ, ಕುಂದ್ರ. ಆಗುದಿಲ್ಲ, ಕೆಲಸ ಐತಿ ನನಗೆ. ಕತ್ತಮ್ಮ ಕುಂತ್ರೆ ಹೆಂಡತಿ ತಪ್ಪು ಕ್ಷಮಿಸಿ ಕರ್ಕೊಂಡು ಹೋಗಿದ್ದೇನೆ ಅಂತ ಕುಂದ್ರಾಕ ಅನ್ಸಕತ್ತೀಯ ಹಂಗ? ಹಂಗೇನಿಲ್ವಾ ಮಾದೇವಕ್ಕ, ನಾನು ಆಕಿನ ಕ್ಷಮಿಸೋದಿಲ್ಲ ಅಂದ್ರೆ ಕ್ಷಮಿಸೋದಿಲ್ಲ, ಅಷ್ಟೇ ಒಂದ ಮಾತ. ಮತ್ತೆ ಹಂಗಿದ್ಮೇಲೆ ಯಾಕಟ್ಟ ಅವಸರ ಮಾಡತ್ತಿ? ನಿಂದಿರ. ಆತು ಬಿಡಪ್ಪ, ನೀ ಕುಂದ್ರ ಬೇಡ, ನಿಂತ ಮಾತಾಡು. ಈಗ ನೀ ಹೇಳವ ನೀಲವಕ್ಕ, ಏನಾತ ಅನ್ನೋದು ಹೇಳ ನನಗೆ. ನಾ ಏನು ಹೇಳ ತಮ್ಮ? ನಾ ಹೇಳ್ತೀನಿ ರೀ ಅಣ್ಣ. ಹೇಳವ ಅಣ್ಣ. ನಾ ಎಲ್ಲ ಕರೆನ ಹೇಳಾಕತ್ತೀನಿ. ನನ್ನ ಮಕ್ಕಳ ಮೇಲೆ ಆಣಿಗೂ ನಮ್ಮ ಅತ್ತಿಗೆ ನನಗೆ ಇಸ ಹಾಕಬೇಕನ್ನೋದು ಮನಸ್ಸಿರಲಿಲ್ಲ. ಆಕೆ ಹೇಳಿದ್ರು ಸಹ ನಾ ಹಾಕ್ತಿರ್ಲಿಲ್ಲ. ಆದರೆ ಇವ್ರು ಅಷ್ಟರಾಗ ನಾ ಆತ್ರಕ್ಕೆ ಬಿದ್ದು ಇಂಥ ನಿರ್ಧಾರ ತೊಗೊಂಡ್ರು. ಆದರೆ ಕರೆ ನಾ ಮಾಡಿದ ತಪ್ಪು ಏನೈತೆ ಅಂದ್ರೆ, ನಾ ಆರಾಮಿಲ್ದಂಗೆ ಮಕ್ಕೊಂಡಿದ್ದು, ಆಕೆ ಮಾತು ಕೇಳಿದ್ದು, ಇವ್ರ ಮೇಲೆ ನಾನು ಹಂಗೆ ಉರಿದಿದ್ದು, ಅದೆಲ್ಲ ತಪ್ಪೈತಿ ಅಣ್ಣ, ನಾ ಒಪ್ಕೊತೀನಿ. ಆದರೆ ಯಾಕೆ ಹಂಗೆ ಮಾಡಿದೆ ಅಂತಂದ್ರೆ, ಮೈಯಾಗ ಸೋತ್ ಹೆಚ್ಚಾಗಿ ಮಾಡಿ ಸುಮ್ಮನಿರೋ, ಕೇಳಾಕತ್ತಾಳಿಲ್ಲ, ನೀ ಹೇಳುವ. ಅಣ್ಣ ಎಲ್ಲ ಹೆಣ್ಮಕ್ಳಿಗೂ ತಮ್ಮ ಗಂಡನ ಜೋಡಿ ಎಲ್ಲ ಹೊರಗೆ ಓಡಾಡಬೇಕು, ಸುತ್ತಬೇಕು, ನೋಡಬೇಕು ಅನ್ನೋ ಆಸೆ ಇರ್ತೈತಿಲ್ಲ. ಮತ್ತು ನನ್ನ ಗಂಡ ನನ್ನ ಮಾತು ಕೇಳಬೇಕು ಅನ್ನೋ ಆಸೆ ಎಲ್ಲರಿಗೂ ಇರ್ತೈತಿ. ಹಂಗೆ ನನಗೂ ಇತ್ತು. ಇವ್ರು ಎಲ್ಲೊಂದಕ್ಕೂ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿದ್ದಿಲ್ಲ. ಮತ್ತು ಎಲ್ಲರ ಇವ್ರು ಕರ್ಕೊಂಡು ಹೋಗ್ತೇನೆಂದ್ರೆ ನಮ್ಮ ಅತ್ತಿ ಅಲ್ಲಿ ಬೇಡ ಇಲ್ಲಿ ಬೇಡ, ಯಾಕೆ ಸುಮ್ಮನೆ ಖರ್ಚು ಹಂಗೆ ಹಿಂಗೆ ಅಂತೇಳಿ ಹೇಳೋರು. ಅದಕ್ಕೆ ನಾನು ಪ್ರೇಮಿ ಒಂದಿನ ಹಿಂಗೆ ಮಾಡ್ತಾರ ಅಂತ ಹೇಳಿದೆ. ಆಕೆ ನನ್ನ ಗಂಡ ನಮ್ಮ ಅತ್ತಿ ನನ್ನ ಮಾತು ಹೇಳಿದ್ದ ಕೇಳ್ತಾರ, ಇಡೀ ದುಡ್ದಿದ್ ರೊಕ್ಕ ಎಲ್ಲ ನನ್ನ ಗಂಡ ನನ್ನ ಕೈಗೆ ತಂದು ಕೊಡ್ತಾನಂತ ಅಂದ್ಲು. ಆಕೆ ಹಂಗದಾಳಲ್ಲ ಅಂತೇಳಿ ನನಗೂ ಹಂಗೆ ಮಾಡ್ಬೇಕನ್ನೋ ದುರಾಸೆ ಬಂದು ಆಕೆ ಹೇಳ್ದಂಗೆಲ್ಲ ಮನ್ಯಾಗ ಮಾಡಿದೆ ಅಣ್ಣ. ನಾ ಏನೇನು ಮಾಡೀನಿ ಅನ್ನೋದು ಇವ್ರಿಗೆ ಗೊತ್ತೈತಿ. ಆದರೆ ನಾನು ಚಂದಿರಬೇಕು ನನ್ನ ಗಂಡನ ಜೋಡಿ ಅನ್ನೋ ಒಂದೇ ಕಾರಣಕ್ಕೆ ನಾ ಮಾಡಿದೆ ಅಣ್ಣ. ಕರೆ ನಮ್ಮ ಅತ್ತಿ ಸಾಯಿಸೋ ಉದ್ದೇಶ ನಂದಿರಲಿಲ್ಲ. ಸಾಯಿಸೋ ಉದ್ದೇಶ ಇರಲಿಲ್ಲ, ಆದ್ರೆ ಆರಾಮಿಲ್ಲ ಅಂತೇಳಿ ನಾಟಕ ತಕೊಂಡು ನಾ ಏನು ಮೋಸ ಮಾಡಿದ್ದೆ ನನಗೆ ಸುಳ್ಳು ಹೇಳ್ದಲ್ಲ ನೀನು. ಹ್ಞೂ ರೀ, ನನ್ನ ತಪ್ಪು ಮಾಡೀನಿ. ನಾನು ಆ ತಪ್ಪಿಗೆ ಕ್ಷಮೆ ಕೇಳ್ತೀನಿ. ನಿಮಗೆ ಕಾಲಿಗೆ ಬಿದ್ದು ಬೇಕಾದ್ರೂ ಕ್ಷಮೆ ಕೇಳ್ತೀನಿ. ಆದರೆ ಮಕ್ಕಳನ್ನ ನನ್ನಿಂದ ದೂರ ಮಾಡಬೇಡ್ರಿ. ಅಲ್ಲ, ಆಕಿ ತಪ್ಪ ಯಾಕೆ ಒಪ್ಕೊಳಕತ್ತಾಳ ಅಂದ್ರೆ ಯಾಕೆ ನೀ ಆಕಿನ ಕ್ಷಮಿಸ್ವಲ್ಲ? ಆಕಿ ಮ್ಯಾಲೆ ಯಾಕೆ ಇಷ್ಟು ದ್ವೇಷ ಎಬ್ಸ್ಕೊಂಡಿನಿ? ನೋಡೋಣ, ಇವತ್ತು ಕ್ಷಮಸಂದಾಳೆ, ಇವತ್ತು ಮಾಡಬೇಕು ಅಂತ ಮನಸ್ಸಿನಾಗ ಬಂದಿದ್ದು, ನಾಳೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇವತ್ತು ನಮ್ಮ ಅವ್ವಗೆ ಇಸ ಹಾಕ್ತೇನೆ ಅನ್ನೋದು ಕಿವಿಯಾರ ನಾ ಕೇಳಿಸ್ಕೊಂಡೇನಿ. ಕೇಳಿಸ್ಕೊಂಡ ಮೇಲೆ ಈ ಇಸ ಹಾಕೋ ಲೌಡಿನ ನಮ್ಮನೆಗೆ ಇಟ್ಕೊಳ್ಳ್ಯಾನ? ನಾ ಹಂಗೆ ಮಾಡೋದಿಲ್ರಿ, ದೇವ್ರಣೆಗೂ ಹಂಗೆ ಮಾಡೋದಿಲ್ರಿ ನಾ. ನೋಡಪ್ಪ, ಏನ ಹೊಳ್ಳಿ
ನಿನ್ನ ಹೆಂಡ್ತಿ ತಿಂತಕ್ಕೆ ಅಂತ ಕೂನ್ ಹತ್ತಿ ಇವರೆಲ್ಲ ನಿನ್ನ ಜೋಡಿಗೆ ಮಾತಾಡಿ ನಿನ್ನ ಜೊತೆಗೆ ಸೇರಿಸ್ಬೇಕಂತ ಅಷ್ಟು ದೂರದಿಂದ ನಿನ್ನ ಹೆಂಡ್ತಿ ಕರ್ಕೊಂಬಂದಾರ ಅವ್ರ ಮಾತಿಗೆ ಕಿಮ್ಮತ್ತು ಕೊಡು. ನೋಡ್ಪ ತಮ್ಮ, ನನಗೂ ನಿನ್ನ ವಯಸ್ಸಿನ ಮಗ ಅದಾನ. ಆಕಿ ಮಾಡಿದ್ದು ಸರಿ ಅಂತ ನಾ ಹೇಳೋಂಗಿಲ್ಲ, ಆಕಿ ಮಾಡಿದ ತಪ್ಪ ನಾ ಒಪ್ಕೋತೀನಿ. ಹಾಂ, ಎಂಥ ಅಪರಾಧಿಗೂ ಒಂದು ಅವಕಾಶ ಅಂತ ಕೊಡ್ತಾರೆ. ನೀ ತಿಳಿದವದಿ, ನೋಡಾಕ ಚಲೋ ಮದಿ, ಸಮಾಧಾನ ಇದ್ದಂಗೆ ಅದಿದಿ, ಇದೊಂದು ಸರಿ ಕ್ಷಮಿಸಪ್ಪ. ಆಕೆ ಏನಾರ ಇನ್ನೊಂದ್ಸಲಿ ಅಂತ ಹಲ್ಕಟ ದಂಧೆ ಮಾಡಿದ್ರೆ ಅದಕ್ಕೆ ಜವಾಬ್ದಾರಿ ನಾವದೀವಿ. ಹಾಂ, ಅವ್ರ ತಂದೆ ತಾಯಿ ಹೋಗಿ ಹಿಡಿದು ಕೇಳಬೇಡ. ನೀ ನಾಳೆ ಏನಾರ ನಿಮ್ಮ ಮನ್ಯಾಗ ಹಂಗೆ ಮಾಡಿದ್ರೆ ನಮ್ಮನ್ನೇ ಬಂದು ಹಿಡಿದು ಕೇಳು. ಏನ್ರಿಪ್ಪ ಅಶೋಕ, ಸರಿಮಾ? ಹೌದ್ರಿ. ಹೌದು ಅಣ್ಣಾರ, ಆಕೆ ನನ್ನ ಸ್ವಂತ ತಂಗಿದ್ದಂಗೆ ನೋಡ್ರಿ. ಆಕೆ ಏನಾರ ನಾಳೆ ನೀವು ಅಂದಂಗೆ ಏನಾರ ನಿಮ್ಮ ಊಟ ಹೊಂದಾಣಿಕೆ ಮಾಡ್ಕೊಂಡು ಬಾಳಲಿಲ್ಲ ಅಂದ್ರೆ ನಾವು ಯಾರ್ಯಾರು ಇಲ್ಲಿ ಬಂದೇವು ನೋಡು, ನಾಳೆ ಓಸರು ಜವಾಬ್ದಾರಿ ಅದೀವಿ. ಹಾಂ, ನೀವು ವಿಶ್ವಾಸ ಇಡ್ರಿ ನಮ್ಮ ಮೇಲೆ. ಆಕಿನ ಒಂದು ಸರಿ ಕ್ಷಮಾ ಮಾಡಿರಿ ದೊಡ್ಡ ಮನಸ್ಸಿಂದ. ಹೌದ್ರಿ ಅಣ್ಣಾರ, ಹಂಗೇನಾರ ಅವ್ರ ಅಕ್ಕಾರ ಹಂಗೆ ಮಾಡಿದ್ರೆ ಅದಕ್ಕೆ ಜವಾಬ್ದಾರಿ ನಾವು, ನಿಂಗವ್ವಕ್ಕ, ಈ ಪಾಟೀಲ್ರು, ಕರಿಮ ಎಲ್ಲರೂ ಅದೇವಿ. ನೀವು ನಾವು 4 ಮಂದಿನ ಹಿಡಿದು ಕೇಳ್ರಿ. ನೀವು ನಾವೇನು ಭಾಳ ದೂರವ್ರಲ್ಲ, ಇಲ್ಲೇ ಮಗ್ಗಲೂರವ್ರಿ. ಹಾಂ, ಈ ಊರಿಗೆ ಬೀಗ್ತನ ಆಗೈತಿ ಲಕ್ಷ್ಮಣ್ಣ. ಯಾರ ಲಕ್ಷ್ಮಿಯನ್ನ ಹುಡುಗಿ ಲಗ್ನ ಆಗಿದ್ನಂತ ನೋಡ್ರಿ. ಆ ಲಕ್ಷ್ಮಣ್ಣರ ಮನೆಗೆ ಬಂದ್ರೆ ನಮ್ಮನ್ನು ಹಿಡಿದು ತೋರ್ಸೇ ಬಿಡ್ತಾನೆ. ಏನು ಭಾಳ ದೂರದವರು ಅಲ್ಲ. ಹಾಂ, ನಮ್ಮನ್ನು ಹಿಡಿದು ಕೇಳ್ರಿ. ಏನೋ ನಡೆಯೋ ಮನುಷ್ಯ ಎಡವಾದ, ಏನೋ ಒಂದು ಆಕಿ ಅತಿ ಆಸೆ ಮ್ಯಾಗ ಏನೋ ನಿನ್ನ ಕುಟ ತಿರುಗಬೇಕನ್ನೋ ಇದಕ್ಕೆ ಏನೋ ಸಣ್ಣ ಬುದ್ಧಿ, ಏನೋ ಒಂದು ವಿಚಾರ ಮಾಡಿ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಯಾಳ. ಹಾಂ, ಅದಕ್ಕೆ ಒಂದು ಕ್ಷಮಿಸ್ಬಿಡ್ರಿಪ್ಪ. ಕ್ಷಮಿಸಿ ಹೊಟ್ಟಿಗೆ ಹಾಕ್ಕೊಂಡು ಚಂದೆ ಬಾಡ್ರಿ. ಹಾಂ, ಆಕೆ ಏನಾರು ಈಗ ನೀವು ಕರ್ಕೊಳ್ಳಿಲ್ಲ ಅಂದರೆ ಹಿಂಗೆ ಊರು ತಿರ್ಕೊಂಡು ಎಲ್ಲರೂ ಹೋಗಿ ನಾಳೆ ಹೆಚ್ಚು ಕಡಿಮೆ ಆಗಿ ಏನಾರ ಆತಂದ್ರೆ ನಾಳೆ ಮಕ್ಕಳು ಅನಾಥರಕ್ಕರಪ್ಪ. ಹಾಂ, ಆಕೆ ಅವಕ್ಕೆ ಮಕ್ಕಳಿಗೆ ತಾಯಿ ಇದ್ದು ಇನ್ನೊಂದು ಮಲ್ತಾಯಿ ತರ್ತೀಯನ, ಹೋಗ್ಲಿ ಅವಕ್ಕೆ ತಾಯಿ ಪ್ರೀತಿ ಸಿಗದಂಗೆ ಬೆಳಿಬೇಕನ, ತಾಯಿ ಇದ್ದರೂ ತಾಯಿ ಇಲ್ದಂಗೆ ಬದುಕಬೇಕ ನಾವು. ಹೇಳಪ್ಪ, ವಿಚಾರ ಮಾಡು. ಏನ ನಿಂಗವಕ್ಕ? ಅಲ್ಲ, ನೀನು ದುಡುಕಿ ಆಕೆ ಇಸ ಹಾಕು ಅಂತ ಕೇಳಾಕತ್ತಿದ್ದಕ್ಕೆ ಆಕೆ ಹಾಕ್ತಿದ್ಲ ಬಿಡ್ತಿದ್ಲ, ಆಮೇಲಿನ ಮಾತು ಅಲ್ಲ ಹಾಕ್ತಿದ್ದಿಲ್ಲ ಅಂತ ನಾ ಹೇಳಾಕತ್ತಿಲ್ಲ. ಹಾಂ, ನೀನು ದುಡುಕಿದಿ. ಆಕೆ ನಿಕ್ಕಟ್ಟೈನಿ ಹಿಡಿದು ಸಮಾಧಾನದಾಗಿ ಗಮನಿಸಿ ಕೇಳ್ಬೋದಾಗಿತ್ತು. ಏನಷ್ಟು ಆತರವಿದ್ದು ದುಡ್ಕೋ ಅವಶ್ಯಕತೆ ಇರಲಿಲ್ಲ. ಹಾಂ, ಆಕೆಗೆ ಬದಲಾಗ್ಯಾಳ, ಆಕೆಗೂ ತಿಳುವಳಿಕೆ ಬಂದೈತಿ. ಈಗ ಇಷ್ಟು ದಿನ ನೀ ಮನೆಗೆ ಹೊರಗೆ ಹಾಕಿದ ಮ್ಯಾಗ ಏನು ಕಷ್ಟ ಐತಿ, ಜೀವನ ಅಂದ್ರೆ ಏನು ಆಕೆಗೆಲ್ಲ ತಿಳಿದೈತಿ. ಹಾಂ, ಆಕೆ ಮನಸ್ನಾಗ ಮರಗಾಕತ್ತಾಳ. ಆಕೆಗೆ ಈಗ ಹೊಳ್ಳಿ ನನ್ನ ಗಂಡನ ಮನೆ, ನನ್ನ ಮಕ್ಕಳು, ನನ್ನ ಗಂಡ ಸಿಕ್ಕರು ಸಾಕಂತ ಬಡ್ದಾಡತೈತಿ ಆ ಜನ್ಮ. ಹಾಂ, ವಿಚಾರ ಮಾಡಪ್ಪ, ವಿಚಾರ ಮಾಡು. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ಹಾಂ, ಕ್ಷಮಾ ಮಾಡಿ. ಕ್ಷಮಿಸ್ತವನು ದೇವ್ರ ಹಾಕಾನಂತೆ. ದೇವ್ರಾಗಿ ಆಕಿನ ಕ್ಷಮಿಸಿ ಹೊಟ್ಟಾಗ ಹಾಕೊಂಡು ಆಕೆ ತಪ್ಪನ ಆಕೆಗೆ ಭಾಳ ಹಾಕೊಂದು ಅವಕಾಶ ಕೊಡಪ್ಪ. ನಾನು ಅವ್ರವ್ವ ಅನ್ಕೊಂಡು ನನ್ನ ಮಾತು ಕೇಳೋಮ್ಮ. ತಮ್ಮ, ಇವರೆಲ್ಲ ಇಷ್ಟು ಹೇಳಾಕತ್ತಾರ, ಕೇಳಪ್ಪ. ಅಲ್ವೇ, ಆಕೆ ನಿನಗೆ ಇಸ ಹಾಕಬೇಕು ಅಂತಂದು ಮನಸ್ನಾಗ ವಿಚಾರ ಮಾಡೋದಕ್ಕಿನ್ನ ಕ್ಷಮಿಸಿ ಕರ್ಕೊ ಅಂತ ಹೇಳ್ತೀವಿ. ಏನು ಈ ಬುದ್ಧಿ ಅಲ್ಲಿಟ್ಟೀನಿ? ಗೊತ್ತು ತಮ್ಮ, ಆಕೆ ಇಸ ಹಾಕಕತ್ತಿದ್ಲು ಅನ್ನೋದು ನನಗೂ ಬರ್ತೈತಿ, ಆದ್ರೆ ಹಾಕಿಲ್ಲಲ್ಲ. ಕಲಿಕೆ ಮಾತಿಗೆ ಹಂಗೆ ಮಾಡ್ಯಾಳ. ಈಗ ನಾವಿಬ್ರು ಆಕೆ ಇಸ ಹಾಕಕತ್ತಿದ್ಲು ಕೆಟ್ಟವಳಂತ ನಮ್ಮಿಬ್ರು ಕಣ್ಣಿ ಕಂಡಾಳ. ಇಷ್ಟು ಮಂದಿ ಎಲ್ಲ ಆಕಿನ ಚಲೋ ಅಂತ ಹೇಳಾಕತ್ತಾರಲ್ಲ, ಯಾಕೆ ನಂಬುವಲ್ಲಿ ನೀ? ಆತು, ತಪ್ಪು ಮಾಡ್ಯಾಳ, ಇದೊಂದು ಅವಕಾಶ ಕೊಡೋಣ. ನಮ್ಮ ಮನೆ ಹೆಣ್ಮಗಳಿಗೆ ಅಲ್ಲಿ ಹಂಗೆ ಮಾಡಿದ್ರ ಅಂದ್ರೆ ನಾವೇನು ಮಾಡ್ತಿದ್ದೀವಪ್ಪ? ನಾವು ಹೋಗಿ ಇವತ್ತಿನ ಮತ್ತೆ ಕಾಡಿ ಬೇಡವ್ರ ಕಾಲು ಹಿಡಿದು ಬೇಡ್ಕೊಂಡು ಸೇರಿಸಿ ಬರ್ತಿದ್ವಿಲ್ಲ. ಇವ್ರ ಅವ್ವ ಅಪ್ಪ ಅಂತೂ ಅದನ್ನ ಮಾಡಲಿಲ್ಲ, ಕೈ ಬಿಟ್ಟು ಹೋದ್ರು. ಯಾರೋ ಮಂದಿ ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮಾತಾಡತ್ತಾರ. ಜೀವನ ಹಾಳು ಮಾಡ್ಕೋಬೇಡ ತಮ್ಮ. ನೀ ಹಿಂಗೇನಾರ ಆದ್ರೆ ಹಿಂಗ ಕುಡಿದು ಮಕ್ಕಳು ಬೀದಿಗೆ ಬರ್ತಾವೋ. ನಾ ಏಸ್ ತಿನ್ಬೇಕೋ ತಮ್ಮ? ಇವತ್ತು ಊರಾಗ ನಾಳೆ ಕುಣಿಯಾಗ ನಾ ಹೋದ್ಮೇಲೆ ನಿನಗತ್ತೆ ಏನಪ್ಪ? ಯಾಕ ರವಿ ಇಟ್ಟು ಹಠ ಮಾಡ್ತಿ? ಇಟ್ಟೆಲ್ಲ ಹೇಳಾಕತ್ತವ್ರ ಮನುಷ್ಯರಲ್ಲನ. ಆಕೇನಾರ ಹಂಗೆ ಮಾಡಿದ್ರೆ ನಾವೆಲ್ಲ ಇರ್ತೀವಿ, ಇಲ್ಲ ನಾವು ಜವಾಬ್ದಾರಿ ಅಂತ ಹೇಳಾಕತ್ತೀವಿ, ಮತ್ತು ಆ ಊರನವರು ಜವಾಬ್ದಾರಿ ಅಂತ ಹೇಳಾಕತ್ತಾರ. ಒಪ್ಕೊಳ್ಳೋ ರವಿ. ಹೌದ್ರಿ ಅಣ್ಣ, ನಾನು ಅಲ್ಲೇ ಇರ್ತೇನಲ್ಲ ನಿಮ್ಮ ಮನೆ ಹತ್ತಕ, ನಾನು ಹೇಳ್ತಿರ್ತೀನಿ. ಹಂಗೇನಾರ ಆತಂದ್ರೆ ತಿಳಿಸಿ ಹೇಳಾಕ್ ಬರ್ತೈತಿ. ಹಂಗಿನ್ ಎಂದೂ ಮಾಡೋದಿಲ್ಲ ಅಣ್ಣ. ಈಗ ಈಗ ಬುದ್ಧಿ ಬಂದಿರ್ತೈತಿ, ತಿಳುವಳಿಕೆ ಬಂದೈತಿ. ಈಗ ಅಣ್ಣ ಕ್ಷಮಿಸಿ ಕರ್ಕೋರಿ ಅಣ್ಣ. ತಮ್ಮ, ನಾನು ಅದನ್ನ ಹೇಳ್ತೇನೆ ನೋಡಪ್ಪ. ಅಲ್ಲ, ಬಾಯಿ ತುಂಬ ಎಂತ ಚಂದ ಚಿಗವ ಅಂತೀರಿ. ನಮ್ಮ ಮಾತಿಗರ ಕಿಮ್ಮತ್ತು ಕೊಟ್ಟಕಿನ ಕ್ಷಮಿಸಿ ಕರ್ಕೊಳಪ್ಪ. ರವಿ ಅಣ್ಣ, ನಾನೊಂದು ಮಾತು ಹೇಳ್ತೇನೆ ನೋಡಪ್ಪ. ಸಣ್ಣಕ್ಕೆ ಆದ್ರೂ ನಿನಗೆ ಸರಿ ಅನಿಸ್ತೈತೆ ಇಲ್ಲ ನನಗೆ ಗೊತ್ತಿಲ್ಲ, ಆದರೂ ನಾ ಹೇಳ್ತೀನಿ ನೋಡು ರವಿ ಅಣ್ಣ. ನನಗೆ ಎಂಥ ಗಂಡು ಸಿಕ್ಕಾನ. ಆದರೆ ಈ ಸಮಾಜದಾಗ ಹೆಂಗೈತೆ ಅಂದ್ರೆ ಗಂಡ್ಮಕ್ಳಿಗೆ ಏನು ಮಾಡಿದ್ರೂ ಸರಿ ಐತಿ, ಆದರೆ ಹೆಣ್ಮಕ್ಳು ಮಾತ್ರ ಏನು ತಪ್ಪು ಮಾಡಬಾರ್ದು. ಗಂಡ್ಮಕ್ಳು ಕುಡಿದು ಬಂದು ಹೆಂಡ್ತಿನ ಸಾಯಂಗೆ ಹೊಡಿಬೋದು, ಮನೆಯಂದು ಎಲ್ಲನೂ ತುಡುಗು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಬೇಕಾದು ಮಾಡಿದ್ರು ನಡಿತೈತಿ. ನಮ್ಮ ಗಂಡದಿರು ನಮ್ಗೆ ಸಾಯಂಗ ಹೊಡಿತಾರಲ್ಲ, ನಾವೆಲ್ಲ ಗಂಡದಿರ್ನ ಏನಾರು ಮನೆ ಬಿಟ್ಟು ಹೊರಗೆ ಹಾಕೇವೇನ ಅಣ್ಣ? ನಾವು ದುಡ್ದಿದ್ದ ತೊಗೊಂಡು ಹೋಗಿ ನಮ್ಮ ಕುಡಿದು ಬಂದು ನಮ್ಗೆ ಸಾಯಂಗೆ ಹೊಡೆಯೋದಲ್ದಿರ ನಮ್ಮನ್ನ ಕೂಳ್ ನೀರು ಅನ್ನಿಸ್ತಾರೆ. ನಾವು ಯಾವತ್ತಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೀವಿ, ನಾವು ಯಾವತ್ತಾರ ಗಂಡು ಬೇಡ ಅಂತ ಹೇಳಿವಿ. ಆದ್ರೆ ನೀವು ಗಂಡ್ಮಕ್ಳು ಯಾಕೆ? ಹೆಣ್ಮಕ್ಳು ಒಂದೀರು ತಪ್ಪು ಮಾಡಿದ್ರೆ ಸಾಕು, ನನಗಾಕಿ ಬೇಡ, ನಾ ಬ್ಯಾರೆದ್ದು ಮಾಡ್ಕೋತೀನಿ, ಈ ಥರ ಎಲ್ಲ ಯಾಕೆ ಮಾತಾಡ್ತೀರಿ? ನಾವೆಲ್ಲ ಗಂಡ್ಮಕ್ಳನ್ನ ಕ್ಷಮಿಸಿ ಜೀವನ ಮಾಡ್ತಿಲ್ಲ, ಹಂಗೆ ನೀವೂ ಹೆಣ್ಮಕ್ಳನ್ನ ಕ್ಷಮಿಸಿ ಜೀವನ ಮಾಡೋದನ್ನ ಕಲ್ಕೋರಿ. ಇಷ್ಟಿಷ್ಟಕ್ಕೂ ಹೆಣ್ಮಕ್ಳದ ತಪ್ಪು ಕಂಡಿಡಿಯೋದಲ್ಲ. ಏನೋ ಮಾಡ್ಯಾಳಾಕಿ ತಪ್ಪು, ನಾವು ಆಕಿ ಸರಿ ಅಂತ ಹೇಳಾಕತ್ತಿಲ್ಲ. ಇಷ್ಟೆಲ್ಲ ಮಂದಿ ಹೇಳಾಕತ್ತಾರ, ನೀನು ತಿಳ್ಕೊಳಪ್ಪ ಒಂದಿಟ್ಟು. ಏನ ಬರಾಬರಿ ಹೇಳ್ದ ನೋಡ್ಲೆ ಚಂದ್ರಿ. ಈ ಗಂಡಸೂರ ಹಿಂಗಿವು
ತಾವು ಏನು ಮಾಡಿದ್ರು ನಡೀತೈತಿ ಆದ್ರೆ ಹೆಂಗಸರು ಮಾತ್ರ ಇವ್ರಿಗೆ ಬರಾಬರಿ ಇರಬೇಕು. ಇವ್ರು ಹೆಣ್ಮಕ್ಳ ಮೇಲೆ ಏನ್ ದೌರ್ಜನ್ಯ ಮಾಡಿದ್ರು ನಡೀತೈತಿ, ಅವ್ರು ಸಾಯಿ ಹೊಡೆದ್ರು ನಡೀತೈತಿ. ಇವರು ಸಾಯಿಸ್ತೇನಂತನೂ ಸಹ ವಿಚಾರ ಮಾಡಬಾರ್ದು. ಆಕಿನ ಆಗ್ಲೇ ಅಪರಾಧಿ ಸ್ಥಾನದ ನಿಲ್ಲಿಸಿ ಬಿಡ್ತಾರ. ನೋಡಪ್ಪ ರವಿ, ಆಕೆ ಸಾಯ್ಸಾಕತ್ತಿದ್ದ ಸರಿ ಅಂತ ಹೇಳಾಕತ್ತಿಲ್ಲ. ನೋಡು, ಹೆಣ್ಣು ಗಂಡು ಅಂದ ಮೇಲೆ ಇವರು ತಡ್ಕೊಂಡು ಹೋಗೋದಿರ್ತೈತಿ, ಅವರು ತಡ್ಕೊಂಡು ಹೋಗೋದಿರ್ತೈತಿ. ಒಂದ್ಸಲ 2 ಸರಿಗೆ ಕ್ಷಮ ಮಾಡೋದಿರ್ತೈತಿ, ದೊಡ್ಡ ಗುಣ ತೋರಿಸೋದಿರ್ತೈತಿ. ಹಗ್ಲ ಮುಗ್ಲ ಅದ ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದಿರ್ತೈತಿ. ನೀ ಏನು ಒಂದ ಸರಿಗೇನ ಆಕೆ ಬೇಡ ಅಂತಾನೆ ನಿಂತು ಬಿಟ್ಟಿಯಲ್ಲ. ಲೇ ನೋಡ್ಲಿ ರವೆ, ಇಷ್ಟೆಲ್ಲ ತಿಳಿಸಿ ಹೇಳಾಕತ್ತಾರ, ಇಷ್ಟು ಜನದ ಮಾತಿಗೆ ಕಿಮ್ಮತ್ತು ಕೊಡು. ರೀ, ಏನು ಮಾಡಿ ತಪ್ಪಾಗಿದ್ರಿ, ನನ್ನ ಕ್ಷಮಿಸ್ರಿ, ನನ್ನ ಕ್ಷಮಿಸಿ ಕರ್ಕೋರಿ. ನನ್ನ ಮಕ್ಕಳ ಅನಾಥ ಮಾಡಬೇಡ್ರಿ, ನನ್ನ ಬೀದಿಗೆ ಬಿಡಬೇಡ್ರಿ, ನನ್ನ ಕ್ಷಮಿಸ್ರಿ. ಬಿಡ ನನ್ನ ಕಾಲ್ ಬಿಡ. ನನ್ನ ಕ್ಷಮಿಸಿನ ಅಂತ ಹೇಳೋವರೆಗೂ ನಾನು ನನ್ನ ಕಾಲು ಬಿಡೋದಿಲ್ಲ. ಬಿಡು ಅಂದೆ. ಏ ತಮ್ಮ, ಅಷ್ಟು ತಪ್ಪು ಮಾಡೇ ಅನ್ನೋದು ಗೊತ್ತಾಗ್ಯಟ ಕಾಲಿಡಿದು ಬೇಡ್ಕೊಳತೈತಿ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ ತಮ್ಮ. ಆತು, ಈಕಿನ ಮನೆ ಕರ್ಕೋತೀನಿ. ಕರೇನ ರೀ? ಆದ್ರೆ ಈಕಿನ ಕ್ಷಮಿಸೋದಿಲ್ಲ. ಯಾಕ ತಮ್ಮ? ಅಲ್ಲ ಹೆಂಗ? ನೋಡು ಶಂಕರಪ್ಪಣ್ಣ, ಸೂರ್ಯ, ಚಿಗವ, ಮದೇವಕ್ಕಾರ ಎಲ್ಲಾರ್ಗೂ ಹೇಳಾಕತ್ತೀನಿ. ನಮ್ಮವ್ವ ಮತ್ತು ಇವ್ರು ಆ ಕಡೆ ಊರನ್ನವ್ರು ಬಂದು ಆಕಿನ ಸೇರಿಸ್ಕೋ ಅಂದಿದ್ದಕ್ಕೆ ಈಕಿನ ಸೇರಿಸ್ಕೊಳತ್ತೀನಿ ನಮ್ಮ ಮನೆಗೆ ಅಷ್ಟು. ಈಕಿ ಮ್ಯಾಲೆ ನನಗೆ ಯಾವುದು ಮೊದಲಿನಂಗೆ ಪ್ರೀತಿನೂ ಇಲ್ಲ, ಈಕಿನ ಮೊದಲಿನಂಗೆ ಹೆಂಡ್ತಿ ಥರ ನಾನು ನೋಡೋದು ಇಲ್ಲ. ಈಕಿನ ನಾ ಎಂದೂ ಕ್ಷಮ ಮಾಡೋದಿಲ್ಲ. ನಮ್ಮ ಅವ್ಗೆ ಈಸ ಹಾಕಕ್ಕೆ ಬಂದಕ್ಕಿನ ನಾ ಎಂದೂ ಕ್ಷಮಿಸೋದಿಲ್ಲ. ಆದ್ರೆ ಆ ಮಕ್ಕಳಿಗೆ ಅವ್ವಾಗಿ ನಮ್ಮ ಮನ್ಯಾಗ ಇರೋದಷ್ಟು. ಈಕಿನ ಹೆಂಡ್ತಿ ಅಂತ ನಾ ಯಾವತ್ತೂ ಒಪ್ಕೊಳ್ಳೋದಿಲ್ಲ, ಈಕಿನ ನಾ ಯಾವತ್ತೂ ಕ್ಷಮಿಸೋದಿಲ್ಲ. ಆದ್ರೆ ಮನೆಗೆ ಬರಾಕ ಅವಕಾಶ ಐತಿ ಅಷ್ಟ. ನೀಲವಕ್ಕ ಸುಮ್ಮನೀರು. ಆಕಿ ನನ್ನ ಹೆಂಡ್ತಿ ಅಲ್ಲಾಗಿ ಬರೀ ಮಕ್ಕಳಿಗೆ ತಾಯಿಯಾಗಿ ನಮ್ಮ ಮನೆಗೆ ಬರೋ ಹಂಗಿದ್ರೆ ಬರ್ಬೋದು. ಇದ ನಂದು ಕೊನೆ ನಿರ್ಧಾರ. ಇದ್ರ ಮ್ಯಾಗ ನಾ ಯಾರ ಮಾತು ಕೇಳೋದಿಲ್ಲ, ನನ್ನ ನಿರ್ಧಾರ ನಾ ಬದಲಾಯಿಸೋದು ಇಲ್ಲ ಅಷ್ಟ. ಅಲ್ರಿ ನಾ ಹೆಂಗೆ, ಇದ ನನ್ನ ಕೊನೆ ನಿರ್ಧಾರ. ಬೇಕಾದ್ರೆ ನಮ್ಮ ಮನೆಗೆ ಬರ್ಬೋದು, ಇಲ್ಲ ಅಂದ್ರೆ ಹೋಗ್ಬೋದು ಅಷ್ಟೇ. ನಾ ಇಲ್ಲಿ ನಿಂದ್ರಾಕಿನ ಇಷ್ಟಪಡೋದಿಲ್ಲ, ನಾ ಹೊಕ್ಕಿನಿ. ಅಲ್ರಿ ಹಿಂಗೆ ಅಂದ್ ಹೋದ್ನಲ್ಲ, ಅಲ್ಲಕಿನ ಹೆಂಡತಿ ತರನ ನೋಡ್ಲಿಲ್ಲ ಅಂದ್ರ ಅಲ್ಲ ತಮ್ಮ, ಇವ್ ಹಿಂಗ ಅಂದ್ ಹೋದ್ನಲ್ಲ. ಯಾಕ ಟೆನ್ಷನ್ ತಗೋಬೇಡ. ಅವಕಿನ ಮನೆಗೆ ಕರ್ಕೊಂಡಲ್ಲ, ಅವ ದಿನ ಕಳೆದಂಗೆ ಆಕಿನ ಹೆಂಡ್ತಿ ಅಂತ ಒಪ್ಕೊಂತಾನೆ. ಎಂಥ ಶತ್ರುಗಳು ಜೊತೆಗೆ ಒಂದಿಷ್ಟು ದಿನ ಅಂತ ಇದ್ರ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಪ್ರೀತಿ ಬರ್ತೈತೆ ಅಂತ. ಅಂಥದ್ರಾಗ ಆಕಿ ಸ್ವತಃ ಮಾಡಿ ಹೇಳ್ತದಾಳೆ. ಈಗ ಸಿಟ್ನಾಗ ಹಂಗೆ ಮಾತಾಡತ್ತಾನ. ಆಕಿ ಜೊತೆಗೆ ಇದ್ದಂಗೆ ದಿನ ಹೋಗ್ತಾ ಆಕಿ ಮ್ಯಾಗ ಸಿಟ್ಟು ಕಡಿಮೆ ಆಕೈತಿ. ಏನು ಸಾಯ ಮಠ ಸಿಟ್ಟು ಇಟ್ಕೊಂತಾನ. ಆಕಿ ಹೆಂಗಾರ ಆಗೋಲ್ದಾಕ ಮನೆಗೆ ಸೇರಿದ್ಲಲ್ಲ, ಮಕ್ಕಳಿಗಾರ ಅವ್ವಾಗಿದ್ಲಲ್ಲ. ಹಾಂ, ಏನು ಹೊಸ್ತಾ ಮದುವೆ ಅದಕ್ಕೆ ಸಂಸಾರ ಮಾಡೋಂಗಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ಮಕ್ಕಳಾಗ್ಯಾವು, ಮರಿ ಆಗ್ಯಾವು, ನಿನಗೊಬ್ಬಕ್ಕೆ ಸೇವಾ ಮಾಡೋಕೆ ಬೇಕು. ನಿನಗೆ ವಯಸ್ಸಾದ ಕಾಲಕ್ಕೆ ಆಕಿ ನಿನಗೆ ಮಗಳಗತ್ತೆ. ಆಕಿ ಮಕ್ಕಳಿಗೆ ತಾಯಿಯಾಗಿ ಮನೆ ನೋಡ್ಕೊಂಡು ಇರ್ತಾಳೆ. ಅವ್ನಿಗೆ ಹೆಂಡ್ತಿ ಆಗಲಿಲ್ಲ ಅಂದ್ರೆ ಹಾಳು ಬಿದ್ದು ಹೋತು. ಇವತ್ತಲ್ಲ ನಾಳೆ ಅವನ ಮನಸ್ಸು ಬದಲಾತಂದ್ರೆ ಆಕಿ ಮೇಲೆ ಪ್ರೀತಿ ಬಂದು ಹೆಂಡ್ತಿ ಅಂತ ಒಪ್ಕೋತಾನೆ. ಅಕ್ಕ ಯಾಕೆ ತಿಳಿ ಕೆಡಿಸ್ಕೊಂತಿ? ಹಾಂ, ಜೊತೆಗೆ ಇದ್ದಂಗೆ ಹೊಂದಾಣಿಕೆ ಬರ್ತೈತಿ. ಅವ ಮನೆಗೆ ಬರಾಕೆ ಒಪ್ಕೊಂಡಲ್ಲ, ಅಷ್ಟ ಸಾಕು. ಈಗ ಆಕಿನ ಕರ್ಕೊಂಡು ಮನೆಗೆ ಹೋಗು. ಹಾಂ, ಮುಂದಿನ ನೋಡ್ಕೊಳ್ಳೋಣ ಆಮೇಲೆ. ಏನ್ರಿಪ್ಪ? ಹ್ಞೂ ಸರಳಿ, ಈ ವ್ಯಾಸರ ಮಾಡ್ಕೋಬೇಡ. ಅದಕ್ಕೇನು ಹೋಗ್ಲಿ, ನೀನು ಹೆಂಡ್ತಿ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಅಷ್ಟು ಹೊತ್ತು ಆ ಮನೆಯಾಗ ಇರಾಕ ಜಾಗ ಕೊಟ್ಟನಲ್ಲ. ದಿನ ಕಳೆದಂಗೆ ಹೆಂಡ್ತಿ ಮ್ಯಾಗ ಅಂಥವ್ರಿಗೂ ಪ್ರೀತಿ ಬರತೈತಿ. ಶಂಕರಪ್ಪಣ್ಣ ಹೇಳ್ದಂಗೆ ಹಾಂ, ಏನು ತಲೆ ಕೆಡಿಸ್ಕೋಬೇಡ. ಇವತ್ತಲ್ಲ ನಾಳೆ ನಿನ್ನ ಗಂಡನ ಮನಸ್ಸು ಬದಲಾಗ್ತೈತಿ. ನೀನೇ ನೋಡ್ವಂತಿ ಬೇಕಾರೆ, ನೀನೇ ಹೇಳ್ತಿ ಬಂದು. ಹಾಂ, ಅಲ್ಲಲ್ಲೇ ಲಲ್ತಿ. ಇದೇ ಥರ ನಾ ಎಷ್ಟು ಪಿಕ್ಚರ್ ನೋಡೇನ್ ಲೇ ಸರಳಿ, ಖರೇನಾ ಹಂಗಾಗ್ಯಾವು. ಪಿಕ್ಚರ್ ನೋಡೋದು ಕಡಿಮೆ ಮಾಡ್ಬಂದಿಟ್ಟು ಅಲ್ಲಿ ವಾನ ಇವ್ರದ್ದು ಹತ್ತತ್ ನೋಡಿ. ಆತ್ ತಗೋರಿ ಅಣ್ಣಾರ ಅಕ್ಕಾರ, ನಾವು ಬರ್ತೀವಿ. ಮತ್ತು ಆಕೆ ಗಂಡನ ಮನೆಗೆ ಸೇರ್ಕೊಂಡಂಗೆ ಆತು. ನಾವು ಬರ್ತೀವಿ ತಗೋರಿ. ಬರನ್ರೆ? ನೀವು ಪುಣ್ಯ ಹತ್ಲಿರಿ, ಹೊಳ್ಳಿ ನಮ್ಮ ಸಸಿನ ಕರ್ಕೊಂಬಂದು ನಮ್ಮ ಮನೆಗೆ ಸೇರಿಸಿದ್ರಿ. ಆ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿಪ್ಪ. ನಿಮ್ಮ ಋಣ ನನ್ನ ಮ್ಯಾಗ ಐತಿ. ನನ್ನ ಮಗನ ಬಾಳೆ ಸದ್ದು ಮಾಡಿದ್ರಿ. ದೇವ್ರು ನಿಮ್ಮನ್ನು ಚಲೋ ಇಟ್ಟಿರ್ಲಿಪ್ಪ. ಇಲ್ಲ ಹೇಳ್ರಿ, ಮಾನವೀಯತೆ ಅನ್ನೋದೊಂದು ಇರ್ತೈತಿ. ಈಕಿ ಸ್ಟಾರ್ಟಿಂಗ್ ಬಂದಾಗ ಸುಳ್ಳು ಹೇಳ್ಬಿಟ್ಲೇರಿ. ಖರೆ ಹೇಳಿದ್ರೆ ನಾವು ಮುಂದೆ ಮೊದಲೇ ಇದು ವ್ಯವಸ್ಥೆ ಮಾಡಿಬಿಡ್ತಿದ್ವಿ. ಈಕಿ ಹೇಳೇ ಇಲ್ರಿ. ಆ ಲಕ್ಷ್ಮಣನಿಂದ ಗೊತ್ತಾತ್ ನೋಡ್ರಿ. ಹೆಂಗ ಅವ ಲಕ್ಷ್ಮಣ ಸುಮಾರಿದ್ರು ಒಂದು ಹೆಣ್ಮಗಳು ಬಾಳೆ ಕತ್ತಂಗೆ ಮಾಡ್ದ. ಹೌದು ನೋಡ್ರಿ, ಅವ್ ಜೀವನದಾಗ ಮಾಡಿದ್ದು ಒಂದ ಚಲೋ ಕೆಲಸ ನೋಡ್ರಿ. ಹೌದ್ರಿ, ಬರೀ ಯಾವಾಗಲೂ ಹುಡುಗ್ಯಾರ ಲಪಡಾನ ಮಾಡ್ತಿದ್ದಾರೆ. ಅವ ಜೀವನದಾಗ ನೋಡ್ರಿ ಒಂದು ಹೆಣ್ಮಗಳು ಬಾಳೆ ಸುಡ್ ಮಾಡಿದ್ದವ. ಇದಕ್ಕೆ ಅನ್ನೋದು ನೋಡಪ್ಪ, ಎಂಥವ್ರು ಒಂದೊಂದು ಸಲ ಉಪಯೋಗಕ್ಕೆ ಬರ್ತಾರ ಅನ್ನೋದು. ಅಂದಂಗೆ ಈ ಲಕ್ಷ್ಮಣ ಅಂದ್ರೆ ಯಾರು ರೀ? ದನ ಮಕ್ಕಳ ಮಗಳು ಲಕ್ಷ್ಮಿ ಗಂಡವ. ಅವ ಮುರುಗಡೆ ಆತಲ್ರಿ ಒಂದ್ಸಲಿ.
ಹ್ಞೂ ನೀವು ಆ ಊರವ್ರು ಅನ್ರಿ? ಹ್ಞೂ ಆ ಊರೇನ್ರಿ ಅಂತ ನೀನು ಹೇಳಿಲ್ಲನ್ರಿ? ಹ್ಞೂ ಹೇಳಿದ್ದೇನ? ಹೇಳಿದ್ಲಂತ್ರಿ ನಮ್ಮ ಆಕಿ, ಮರ್ತುಟ್ಟೆ ನೋಡ್ರಿ. ಆತ್ ತಗೋರಿ, ಬರ್ತೀವಿ. ಏನ್ರಿ ಇಲ್ಲಿ ಮಟ್ಟ ಬಂದು ಹಂಗ ಹೋಗೋದಾ? ಇಲ್ಲಿಲ್ಲ, ಊಟ ಮಾಡ್ಕೊಂಡ ಹೋಗ್ಬೇಕು ನೀವು. ಇಲ್ರಿ ಅಣ್ಣ, ಬೇರೆ ಕೆಲಸ ಎಲ್ಲ ಹಂಗೆ ನಿಲ್ಲಿಸಿ ದೌಡ್ ಹೋಗಿ ದೌಡ್ ಬಂದ್ರಾತಂತ ದೌಡ್ ಬಂದೇವಿ. ಮತ್ತೆ ಯಾವಾಗಾರ ಬರ್ತೀವಿ ತಗೋರಿ. ಸರಳ ನೋಡಕ್ಕೆ ಅವಾಗ ಬರ್ತಿರ್ತೇವೆ ಹೇಳ್ರಿ ನಾವು. ಬರ್ವಂತ್ರಿ, ಈಗ ಎಲ್ಲಾರು ಇಲ್ಲೇ ಇದ್ದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ವಂತ್ರಿ. ಚಂದ್ರಿ ಬಾ, ಒಟ್ಟು ಅಡುಗೆ ಮಾಡೋಣ. ಅಲ್ಲ ಯಾಕೆ ತ್ರಾಸ ತೊಗೊಂತೀರಿ ಅಣ್ಣ? ತಂಗಿ ಏನು ತ್ರಾಸು? ಪಾಪ ಬಂದು ಎಷ್ಟೊತ್ತಾತು, ಬಂದಾಗಿಂದ ಏನು ತಿಂದಿಲ್ಲ ಕುಡ್ದಿಲ್ಲ. ಒಂದಿಟ್ಟು ಊಟಾರ ಮಾಡಿ ಹೋಗೋ ದೊಡ್ಡದನ. ಊಟ ಮಾಡಿ ಹೋಗಂತ್ರಿ ಕುಂದರಿ. ಮಾದೇವಿ ಆತ ಹೇಳ್ಬೇಕು, ನಾ ತಯಾರು ಮಾಡ್ತೀನಿ. ಲಲಿತಾ, ಚಂದ್ರಿ, ಹೆಸರಲ್ಲ ಬಾ. ಆದ್ರೂ ರೀ ಊರಾಗೆಲ್ಲ ಒಂದೇ ಮನಿಗತ್ತೆ ಎಷ್ಟು ಚಲೋ ಅದಿರಿ ನೋಡ್ರಿ. ಒಬ್ರು ಕಷ್ಟ ನೋವು ತನು ಎಟ್ಟು ಕೇಳಿ ಅವ್ರೆಲ್ಲ ಸುದ್ದಿ ಮಾಡಕ್ಕೆ ಎಟ್ಟು ಬಡದಾಡಕತ್ತೀರಿ. ಇಷ್ಟು ಒಗ್ಗಟ್ಟಿದ್ದು ಊರನ್ನ ಎಲ್ಲೂ ನೋಡಿಲ್ಲ ಬಿಡ್ರಿ, ಇಲ್ಲೇ ನೋಡಿದ್ದು. ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮದರಂಗೆ ಅದಿರಿ. ನಮ್ಗೆ ನೋಡಿ ಭಾಳ ಖುಷಿ ಆಯ್ತು ನೋಡ್ರಿ. ಇಲ್ಲಿ ಹಂಗೆ ಇರೋದುವ, ಈಗ ಇನ್ನೂ ಒಟ್ಟಿದ್ದು ಕಡಿಮೆ. ನಾವೆಲ್ಲ ನಮ್ಮ ಅತ್ತೆಯರ ಕಾಲದಾಗಿದ್ದಾಗ್ರಿ ಇದ್ರಿಗಿನ್ನ ಎಷ್ಟು ಚಲೋ ಐತ್ರಿ ಊರು. ಇನ್ನು ಅಲ್ಲಿ ಇಲ್ಲಿ ಹೋಗಿ ಊರಾಗಿನ ಮಂದಿ ಹಂಗೆ ಹಿಂಗೆ ಕಲಿತು ಇಂಥವೆಲ್ಲ ನಮ್ಮ ಸಸ್ತ್ಯಾರಂತವು ಬಂದು ಊರೆಲ್ಲ ಒಟ್ಟು ಬಿರುಕು ಬಿಟ್ಟಂಗೆ ಆಗೈತೆ ಅಟ್ಟರಿ. ಮೊದಲು ಇದ್ರಿಗಿನ್ನ ಚಲೋ ಐತ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಎಲ್ಲರ ಆಸೆ ಅಂತೆ ಕೊನೆಗೂ ಸರಳಾನ ಆಕೆ ಗಂಡನ ಮನೆಗೆ ಸೇರಿಸಿದ್ದೀನಿ. ಆಕೆ ಗಂಡನ ಮನೆಗೆ ಸೇರಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿರ್ತೈತಿ, ಪ್ರೇಮಿ ಏನು ಮಾಡ್ತಾಳ ಮುಂದೆ, ಅದನ್ನೆಲ್ಲ ಮುಂದಿನ ಎಪಿಸೋಡ್ನಾಗ ತೋರಿಸ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕ್ತೀನಿ, ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳತ್ತೀನಿ. ದಯವಿಟ್ಟು ಎಲ್ಲರೂ ಹೆಚ್ಚೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿಪ್ಪ. ಹೋಗ್ಬರ್ರಿ.